Hallelujah. Why is Jesus saying, come boldly? ಎತ್ತಕ್ಕಾಗಿ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ ಧೈರ್ಯದೊಂದಿಗೆ ಬನ್ನಿ ಎಂಬುದಾಗಿ. Hello. Are you getting are you getting the understanding of what I'm preaching, or are you thinking, what is this man preaching? ಈಗ ದಯವಿಟ್ಟು ಇಲ್ಲಿ ನಾವು ಏನನ್ನು ಹೇಳ್ತಾ ಇದ್ದೀವಿ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಅಥವಾ ಇದೇನು ಈ ವ್ಯಕ್ತಿ ವಿಚಿತ್ರವಾದ ಒಂದು ಕಾರ್ಯ ಹೇಳ್ತಾ ಇದ್ದಾನೆ ಎಂಬುದಾಗಿ ಆ ರೀತಿ ಏನಾದ್ರು ಅನಿಸ್ತಾ ಇದೆಯಾ? Some of you might be saying, we have never heard anything like this. This man should be put out of the church. ಅದಕ್ಕಾಗಿ ನಿಮ್ಮಲ್ಲಿ ಅನೇಕರಿಗೆ ಈ ರೀತಿ ಏನಾದ್ರು ಆಲೋಚನೆ ಬಂದಿದೆಯಾ? ಈ ವ್ಯಕ್ತಿ ಹೇಳುವಂತ ಈ ರೀತಿ ಪ್ರಬೋಧನ ಎಲ್ಲೂ ಸಹ ಕೇಳಿಲ್ಲ, ಈ ವ್ಯಕ್ತಿಯನ್ನು ಈ ರೀತಿ ಒಂದು ಪ್ರಬೋಧನೆ ಕೊಡ್ತಾನಲ್ಲ, ಇವನ್ನ ಕೂತಿಗೆ ಹಿಡಿದು ಹೊರಗಡೆ ಕಳಿಸ್ಬೇಕು ಎಂಬುದಾಗಿ ಅನಿಸ್ತಾ ಇದೆಯಾ? Even if you throw me out of the church, I'll still be standing on the road and preaching the word of God. Praise the Lord. Hallelujah. Hallelujah. ನೀವೇನಾದ್ರೂ ನಮ್ಮ ಕೂತಿಗೆ ಹಿಡಿದು ಈ ದೇವಾಲಯದಿಂದ ಹೊರಗಡೆ ಹಾಕಿದ್ರು ಪರವಾಗಿಲ್ಲ, ನಾವು ಹೋಗಿ ಬೀದಿಯಲ್ಲಿ ದೇವರ ಸುವಾರ್ತೆಯನ್ನು ಸಾರುವಂತ ದೇವರ ಮಕ್ಕಳಾಗಿದೆ ಪ್ರಿಯರೇ. Hallelujah. Hallelujah. Why is Jesus saying that? ಎತ್ತಕ್ಕಾಗಿ ಅಲ್ಲಿ ಯೇಸುವೇ ಧೈರ್ಯದೊಂದಿಗೆ ನನ್ನ ಬಳಿಗೆ ಬನ್ನಿ Give me ಎಂಬುದಾಗಿ 14. Seeing then we have a great high priest. We have a great high priest. ಇಲ್ಲಿ ನೋಡಿ, passed into heavens, Jesus the Son of God. Let us hold fast our confession of faith, our profession of faith. ಹಿಬ್ರಿಯರಿಗೆ ಬರೆದ ಪತ್ರ 4ನೇ ದೇವಕ್ಕೆ 14 ಈ ರೀತಿ ಹೇಳ್ತಾ ಇದೆ, ಆಕಾಶಗಳನ್ನು ದಾಟಿ ಹೋದ ದೇವ ಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಅರಿಕೆಯನ್ನ ಬಿಗಿಯಾಗಿ ಹಿಡಿಯೋಣ. Praise the Lord. Praise the Lord. Now Jesus is our high priest. ಯೇಸು ನಮಗೆ ಪ್ರಧಾನ ಯಾಜಕರಾಗಿದ್ದಾರೆ. Now what is the meaning of the high priest? ಪ್ರಧಾನ ಯಾಜಕ ಎಂಬ ಪದಾರ್ಥ ಏನು? The high priest would be praying to God for the people. ಆ ಪ್ರಧಾನ ಯಾಜಕನು ಯಾವಾಗಲೂ ದೇವರಲ್ಲಿ ತನ್ನ ಮುಂದೆ ಇರುವಂತಹ ಆ ಜನರಿಗಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿರ್ತಾನೆ. In the Old Testament, the high priest was a person between God and man. ಹಳೆ ಒಡಂಬಡಿಕೆಯನ್ನು ನೋಡ್ತೇವೆ ಪ್ರಿಯರೇ, ಪ್ರಧಾನ ಯಾಜಕನು ಇದು ದೇವರಿಗೂ ಅಲ್ಲಿರುವಂತಹ ಜನರಿಗೂ ಮಧ್ಯಸ್ಥಗಾರರಾಗಿದ್ದ. And when the high priest would pray, he would offer sacrifice, and the sins of the people was covered by that sacrifice and by that blood of the lamb. ಯಾವಾಗ ಈ ಪ್ರಧಾನ ಯಾಜಕ ಪ್ರಾರ್ಥನೆ ಮಾಡಿ ಆ ಬಲಿ ಅರ್ಪಣೆಯನ್ನ ಮಾಡ್ತಾ ಇದ್ದನೋ, ಆ ಕ್ಷಣದಲ್ಲಿ ಅಲ್ಲಿರುವಂತಹ ಜನರ ಎಲ್ಲರ ಪಾಪಗಳು ಆ ಕ್ಷಣದಲ್ಲಿ ಸಂಪೂರ್ಣ ನಿವಾರಣೆ ಆಗ್ತಾ ಇತ್ತು. Now this high priest would go only once a year in the presence of God in the Holy of Holies. ಈಗ ಆ ಪ್ರಧಾನ ಯಾಜಕನು ವರ್ಷದಲ್ಲಿ ಒಂದೇ ಒಂದು ದಿನ ದೇವರ ಪ್ರಸನ್ನತೆ ಕೂಡಿದಂತಹ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದ. When he would go inside, he had a lot of fear. ಆ ಗರ್ಭಗುಡಿಯನ್ನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಆ ಪ್ರಧಾನ ಯಾಜಕನಿಗೆ ತುಂಬಾ ಭಯದಿಂದ ಇರ್ತಾ ಇದ್ದ. Because if he had sin and he would enter in, he would be dead. ಯಾಕೆಂದ್ರೆ ಆ ಪ್ರಧಾನ ಯಾಜಕ ಏನಾದ್ರೂ ಒಂದೇ ಒಂದು ಚಿಕ್ಕ ತಪ್ಪನ್ನ ಪಾಪವನ್ನು ಏನಾದ್ರೂ ಮಾಡಿದ್ರೆ ಅವನು ದೇವರ ಪ್ರಸನ್ನತೆಯಿಂದ ಕೂಡಿದಂತಹ ಗರ್ಭಗುಡಿಗೆ ಹೋದ ತಕ್ಷಣವೇ ಅವನು ಸಂಪೂರ್ಣ ಸತ್ತು ಹೋಗ್ತಾ ಇದ್ದ. It is told that when the high priest would go inside the Holy of Holies, they would tie a rope to his legs, to one of his leg, and they would have bells on the garment, so they would be standing on the other side of the curtain listening to the sound of the bell, and if the bell sound is not there, that means he is dead. Nobody can go and bring his body out, because the next person who goes inside will be dead. So they would pull the dead body with a rope and bring the high priest dead body out of the Holy of Holies. ಯಾವಾಗ ಈ ಪ್ರಧಾನ ಯಾಜಕನು ಆ ಗರ್ಭಗುಡಿಯನ್ನು ಪ್ರವೇಶ ಮಾಡಬೇಕಾದ್ರೆ ಕಾಲಿಗೆ ಒಂದು ಹಗ್ಗವನ್ನು ಕಟ್ಟಿಕೊಂಡು ಮೈಯಲ್ಲಿ ಒಂದು ಬೆಲ್ಟ್ ಅನ್ನು ಹಾಕಿಕೊಂಡು ಅವನು ಒಳಗಡೆ ಪ್ರವೇಶ ಮಾಡಬೇಕಾಗಿತ್ತು. ಅಲ್ಲಿ ಬೆಲ್ ಗಂಟಿ ಅವನು ಕಾಲಿಗೆ ಒಂದು ಹಗ್ಗವನ್ನ ಕಟ್ಟಿಕೊಂಡು ಬೆಲ್ಲ ಗಂಟೆಯನ್ನ ಕಟ್ಟಿಕೊಂಡು ಹೋಗ್ಬೇಕಿತ್ತು. ಯಾವಾಗ ಆ ಗಂಟೆಯ ಶಬ್ದ ಹೊಳಿತಾ ಇತ್ತು ಆಗ ಅಲ್ಲಿ ಗೊತ್ತಾಗ್ತಾ ಇತ್ತು ಇನ್ನು ಬದುಕಿದ್ದಾನೆ ಎಂಬುದಾಗಿ. ಗಂಟೆಯ ಶಬ್ದ ಯಾವಾಗ ಬರ್ಲಿಲ್ವೋ ಆಗ ಅವರಿಗೆ ಗೊತ್ತಾಗ್ತಾ ಇತ್ತು, ಆ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ರು. ಆ ಶಬ್ದ ಏನಾದ್ರೂ ಬರ್ಲಿಲ್ಲ ಅಂದ ತಕ್ಷಣವೇ ಅವನಲ್ಲಿ ಸತ್ತು ಹೋಗಿದ್ದಾನೆ ಎಂಬುದಾಗಿ ಗೊತ್ತಾಗ್ತಾ ಇತ್ತು. ಆಗ ಯಾವ ಕಾರಣಕ್ಕೂ ಇವರು ಹೋಗಿ ಗರ್ಭಗುಡಿ ಒಳಗಡೆ ಆ ವ್ಯಕ್ತಿಯನ್ನ ಆ ಹೆಣವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯಾರು ಆ ದೇವರ ಪ್ರಸನ್ನತೆ ಕೂಡಿದಂತಹ ಗರ್ಭಗುಡಿಯನ್ನ ಬೇರೆ ಯಾವುದೋ ಒಂದು ವ್ಯಕ್ತಿ ಪ್ರವೇಶ ಮಾಡಿದಲ್ಲಿ ಆ ವ್ಯಕ್ತಿ ಸತ್ತು ಹೋಗ್ತದ. ಅದಕ್ಕಾಗಿ ಆ ಪ್ರಧಾನ ಯಾಜಕನ ಕಾಲಲ್ಲಿದ್ದಂತ ಹಗ್ಗದ ಮೂಲಕ ಆ ಪ್ರಧಾನ ಯಾಜಕನ ಹೆಣವನ್ನ ಹೊರಗಡೆ ತೆಗೆದುಕೊಳ್ಬೇಕಿತ್ತು. So the high priest would always enter the Holy of Holies
once a year with fear because he never knew whether he would come back alive. ಯಾಕೆಂದ್ರೆ ಆ ಪ್ರಧಾನ ಯಾಜಕನು ವರ್ಷಕ್ಕೆ ಒಮ್ಮೆ ಮಾತ್ರ ದೇವರ ಪ್ರಸನ್ನತೆ ಕೂಡಿದಂತಹ ಗರ್ಭಗುಡಿಗೆ ಹೋಗ್ಬೇಕಾಗಿತ್ತು. ಆ ಗರ್ಭಗುಡಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅವನು ಭೀತಿಯಿಂದ ಅವನು ಒಳಗಡೆ ಪ್ರವೇಶ ಮಾಡ್ತದ. ಏಕೆಂದ್ರೆ ನಾನು ಒಳಗಡೆ ಹೋದ್ಮೇಲೆ ನಾನು ಹಿಂದಿರುಗಿ ಬರ್ತೇನೋ ಇಲ್ಲವೋ ಎಂಬ ಆ ಭಯದಿಂದ ಹೋಗ್ತಾ ಇದ್ದ. So Jesus is the high priest who died on the cross when he said it is finished, and he rose again because he committed no sin. ಈಗ ಅಲ್ಲಿ ನಾವು ನೋಡ್ತೇವೆ ಪ್ರಧಾನ ಯಾಜಕರಾಗಿರುವಂತಹ ಪ್ರಭು ಯೇಸು, ಹೊಸ ಒಡಂಬಡಿಕೆಯಲ್ಲಿರುವಂತಹ ಈ ಪ್ರಭು ಯೇಸು, ಪ್ರಧಾನ ಯಾಜಕರಿರುವಂತಹ ಈ ಪ್ರಭು ಯೇಸು, ಇದು ಯಾವಾಗ ಶಿಲುಬೆಯಲ್ಲಿ ಮರಣನ ಹೊಂದಿ ಇದು ಆ ಹೊಂದುವಂತ ಸಮಯದಲ್ಲಿ ಇದೆಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಅವರು ಸತ್ತು ಮೂರನೇ ದಿನದಲ್ಲಿ ಪುನರುತ್ತರಾದ್ರು. Hallelujah. Hallelujah. And this Jesus who is the high priest is not on this planet earth like the high priest in the old covenant. He is right there into heaven, seated at the right hand of God Almighty. ಈಗ ಅದೇ ಪ್ರಭು ಯೇಸು ಇಡೀ ನಮ್ಮೆಲ್ಲರಿಗಾಗಿಯೂ ಪ್ರಧಾನ ಯಾಜಕರಾಗಿ ತಂದೆಗೂ ಮತ್ತು ನಮಗೂ ಮಧ್ಯದಲ್ಲಿ ಒಂದು ಪ್ರಧಾನ ಯಾಜಕನಾಗಿ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗೆ ಮಧ್ಯಸ್ಥಗಾರರಾಗಿದ್ದಾರೆ. And he is the Son of God. ಇವರು ದೇವರ ಪುತ್ರರಾಗಿದ್ದಾರೆ. Now he is saying, now this is what Jesus is saying, let us hold fast to our profession. Let us hold fast our confession. Let us hold fast our faith. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದೆ, Put it in Kannada so that he gets the right word. ಅವರು ಪ್ರಧಾನ ಯಾಜಕರಾಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರಬೇಕು. Hallelujah. ಹಾಲೆಲೂಯಾ. Why is Jesus saying hold fast to your confession? ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸುಸ್ವಾಮಿ ನೀವು ಮಾಡಿರುವ ಅರಿಕೆಯನ್ನ ಬಿಗಿಯಾಗಿ ಹಿಡಿದುಕೊಳ್ಬೇಕೆಂಬುದಾಗಿ. Let's say you took a scripture from 1 Peter 2:24 that by the wounds of Jesus you were healed. ಈಗ ಈ ರೀತಿ ನಾವು ತಿಳ್ಕೊಳ್ಳೋಣ. ನೀವು ಈಗ 1 ಪೇತ್ರ 2ನೇ ಅಧ್ಯಾಯ 24ರಲ್ಲಿ ಇರುವಂತಹ ದೇವರ ವಾಕ್ಯ ಹೇಳುವಂತಹ ಯೇಸುವಿನ ಗಾಯಗಳಿಂದ ನೀವೆಲ್ಲರೂ ಗುಣ ಹೊಂದಿದ್ದೀರಿ ಎಂಬ ಆ ವಾಕ್ಯವನ್ನು ತೆಗೆದುಕೊಳ್ತಿದ್ದೀರಿ ಎಂಬ ತಿಳ್ಕೊಳ್ಳೋಣ. So Jesus is saying, now no matter how much the devil is putting pressure on you, no matter what the symptom says, no matter what the doctor's report says, you don't change your profession of faith, but continue to keep on speaking that promise of God. ಅಲ್ಲಿ ಆ ಸಂದರ್ಭದಲ್ಲಿ ಆ ವಾಕ್ಯವನ್ನು ಹೇಳುವಂತ ಸಂದರ್ಭದಲ್ಲೂ ಕೂಡ ಸಾಯ್ತನು ಅನೇಕ ವಿಧವಾದ ಒತ್ತಡವನ್ನು ಏರಿ ನಿಮ್ಮ ಶರೀರದಲ್ಲಿರುವಂತಹ ಇನ್ನ ನೋವನ್ನ ಜಾಸ್ತಿ ಮಾಡ್ತಾ ಇರ್ಬೋದು. ಡಾಕ್ಟರ್ ರಿಪೋರ್ಟ್ ಹೇಳ್ತಾ ಇರ್ಬೋದು ಈ ರೋಗ ಗುಣ ಆಗಲ್ಲ ಎಂಬುದಾಗಿ, ಅಥವಾ ಡಾಕ್ಟರ್ ಹೇಳ್ತಾ ಇರ್ಬೋದು ಈ ರೋಗ ಇನ್ನ ಜಾಸ್ತಿ ಆಗ್ತದೆ ಎಂಬುದಾಗಿ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಮಾಡಿರುವ ಅರಿಕೆಯನ್ನ, ನೀವು ತಿಳಿದುಕೊಂಡಿರುವಂತಹ ಈ ಅರಿಕೆಯನ್ನ ನೀವು ಬಿಗಿಯಾಗಿ ಹಿಡಿದುಕೊಂಡು ಇನ್ನು ಅದನ್ನೇ ನೀವು ಬಾಯಿ ತೆಗೆದು ನುಡಿಯುವಂತ ವ್ಯಕ್ತಿಗಳಾಗಿರ್ಬೇಕು. Why is Jesus saying that? ಏತಕ್ಕಾಗಿ ಯೇಸುಸ್ವಾಮಿ ಆ ರೀತಿ ಹೇಳಿದ್ದಾರೆ? Let's say I am the heavenly Father. ಈಗ ಈ ರೀತಿ ಹೇಳೋಣ, ಇವರು And he is ಪರಲೋಕದ Jesus. ತಂದೆ ಆಗಿದ್ದಾರೆ. Let's say he is Jesus. ಈಗ ನಾನು ಯೇಸುವಾಗಿದ್ದೇನೆ. We are sitting there ಈಗ ನಾವು ಇಬ್ರು ಸಹ ಕುಳಿತಿದ್ದೇವೆ. and Jesus is saying to the Father. ಈಗ ನಾನು ಹೇಳ್ತಾ ಇದ್ದೇನೆ ತಂದೆಯಾದಂತ ದೇವರಿಗೆ. Did you hear what that girl said? ಈಗ ನಾನು ಹೇಳ್ತಾ ಇದ್ದೇನೆ, ಆ ಮಗಳು ಏನ್ ಹೇಳ್ತಿದ್ರು ಎಂಬುದಾಗಿ ಅದನ್ನ ಕೇಳಿಸ್ಕೊಂಡ್ರ? She is speaking what is written in the Bible. ಈಗ ಆ ಮಗಳು ಹೇಳ್ತಾ ಇರೋದು ಬೈಬಲ್ ಏನನ್ನ ಬರೆದಿದ್ಯೋ ಅದನ್ನ ಹೇಳ್ತಾ ಇದ್ದಾಳೆ. She is not speaking her own word, she is speaking my word. ಆಗ ನಾನು ಹೇಳ್ತಾ ಇದ್ದೇನೆ, ಆ ಮಗಳು ತನ್ನ ಸ್ವಂತ ನುಡಿಯನ್ನು ಹೇಳ್ತಲ್ಲ, ಆ ಮಗಳು ಹೇಳ್ತಿರುವುದು ನಿಮ್ಮ ಮಗನ ಅಂತ ನನ್ನ ನುಡಿಯನ್ನು ಹೇಳ್ತಾ ಇದ್ದಾಳೆ. Abba, I gave her that promise. ಅಪ್ಪ ತಂದೆ ಎಂಬುದಾಗಿ ಹೇಳಿರುವಂತ ಆ ವಾಗ್ದಾನವನ್ನ, ಡ್ಯಾಡಿ ನಾನು ಆ ವಾಗ್ದಾನವನ್ನು ಅವಳಿಗೆ ಮಾಡಿದ್ದೇನೆ. Now please do it for her, no? ಈಗ ಆ ವಾಕ್ಯ ಏನನ್ನ, ನನ್ನ ವಾಕ್ಯನ ಏನನ್ನ ನುಡಿತಾ ಇದ್ದಾಳೋ ಆ ವಾಗ್ದಾನವನ್ನ ನೀವು ಮಾಡ್ಬೇಕಲ್ಲಪ್ಪ. And the Bible says Jesus seated at the right hand of the Father makes intercession for us, and the Father who sees the word coming out of your mouth, he says, because you are speaking my son's word, it is done, it is accomplished. Praise the Lord. Hallelujah. Hallelujah. You still did not understand, because if you would have understood, you wouldn't have clapped like this. ಯಾಕಂದ್ರೆ ಅಲ್ಲಿ ಇದು ದೇವರ ಬಲಭಾಗದಲ್ಲಿ ಕುಳಿತಿರುವಂತ ಯೇಸು ತನ್ನ ತಂದೆಯ ಬಳಿಯಲ್ಲಿ ಈ ರೀತಿ, ಡ್ಯಾಡಿ ನೋಡು ಆ ಮಗಳು ನಾನು ಏನನ್ನ ವಾಗ್ದಾನ ಮಾಡಿದೆನೋ ಆ ವಾಗ್ದಾನ ನುಡಿತಾ ಇದ್ದಾಳೆ ಎಂಬುದಾಗಿ ಹೇಳುವಾಗ ಇದು ಅಪ್ಪ ಹೇಳ್ತಾರೆ, ಹೌದು ನನ್ನ ಮಗನ ಬಾಯಿಂದ ಬಂದಂತ ಆ ನುಡಿಯನ್ನ, ಆ ವಾಗ್ದಾನವನ್ನು ಆ ಮಗಳು ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ಆ ವಾಗ್ದಾನ ಏನನ್ನ ಹೇಳ್ತಾ ಇದೆಯೋ
ನನ್ನ ಮಗನ ಬಾಯಿಂದ ಬಂದಂತ ನುಡಿ ಏನ್ ಹೇಳ್ತಾ ಇದೆಯೋ ಅದೇ ನುಡಿಯನ್ನ ನಾನು ಕಾರ್ ರೂಪದಲ್ಲಿ ತೋರಿಸಬೇಕೆಂಬುದಾಗಿ ಅದೇ ಕ್ಷಣದಲ್ಲಿ ನಿಮಗೆ ನೆರವೇರಿಸಿಕೊಡುವಂತ ದೇವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. Let me make you understand. Let me make you understand. Supposing you went to a shop ಈಗ ನೀವು ಒಂದು ಯಾವುದೋ ಒಂದು ಶಾಪ್ಗೆ ಹೋಗಿದ್ದೀರಿ ಎಂದು ತಿಳ್ಕೊಳ್ಳಿ. and you gave him 500 rupees. ಆಗ ನೀವು ಅಲ್ಲಿರುವಂತ ವ್ಯಕ್ತಿಗೆ 500 ರೂಪಾಯಿ ನೀವು ಕೊಡ್ತೀರಿ. Gandhi, one note Gandhi, 500 rupees. 500 ರೂಪಾಯಿ, ಅದರಲ್ಲಿ ಒಂದು ಗಾಂಧಿಯ ತಲೆ ಇರುವಂತಹ 500 ರೂಪಾಯಿ ನೋಟನ್ನ ಕೊಡ್ತಾ ಇದ್ದೀರಿ. And that 500 rupees you gave because you had to make a payment of 100 rupees. ಇದು ಆ 500 ರೂಪಾಯಿ ನೀವು ಯಾತಕ್ಕೆ ಕೊಡ್ತಿದ್ರಿ ಎಂಬುದಾಗಿ ಹೇಳುವಾಗ ಅದರಲ್ಲಿ ನೀವು 100 ರೂಪಾಯಿ ಆ ವಸ್ತುವನ್ನು ತೆಗೆದುಕೊಂಡಿದ್ರಿ, ಅದಕ್ಕಾಗಿ ನೀವು 500 ರೂಪಾಯಿಗೆ ಕೊಡ್ತಿದ್ರಿ ಎಂಬುದು And ತಿಳ್ಕೊಳ್ಳಿ. the shopkeeper gave you 300 rupees. ಆಗ ಅಲ್ಲಿರುವಂತ ಶಾಪ್ ಅಲ್ಲಿರುವಂತಹ ವ್ಯಕ್ತಿ ನಿಮಗೆ ವಾಪಸ್ಸು ಚಿಲ್ಲರೆಯನ್ನ 300 ರೂಪಾಯಿನ ಕೊಡ್ತಾನೆ. So what will you do? ಆಗ ನೀವೇನ್ ಮಾಡ್ತೀರಾ? Okay, no. ಅರ್ಥ ಆಗಿದೆ ಹೇಳಿದ್ದು? ಈಗ ಆ ಅಂಗಡಿಯಲ್ಲಿ 100 ರೂಪಾಯಿಗೆ ಸಂಬಂಧಪಟ್ಟಂತ ಒಂದು ಯಾವುದೋ ಒಂದು ಐಟಮ್ ನ ತೆಗೆದುಕೊಂಡಿದ್ದೀರಿ. ಈಗ ನಿಮ್ಮ ಹತ್ರ 500 ರೂಪಾಯಿ ಇರುವಂತ ಒಂದು ನೋಟ್ ಇದೆ. ಆ 500 ರೂಪಾಯಿ ನೋಟನ್ನ ಅಂಗಡಿಯ ಮಾಲೀಕರಿಗೆ ಕೊಡ್ತೀರಿ. ಆಗ ಆ ವ್ಯಕ್ತಿ ಬರೀ 300 ರೂಪಾಯಿ ಮಾತ್ರ ಚೇಂಜ್ ಕೊಡ್ತಾನೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಲ್ಲಿ ನೀವೇನ್ ಮಾಡ್ತೀರಿ? ಜೇಬಲ್ಲಿ ಹಾಕೊಂಡು ಸಾಕು ಇಷ್ಟೇ ಅಂತ ಹೇಳ್ತೀರಾ? What will you say? ನೀವೇನಂತ ಹೇಳ್ತೀರಿ? Why are you saying 4? ಯಾಕೆ ನೀವು 400 ರೂಪಾಯಿ ಎಂಬುದಾಗಿ ಹೇಳ್ತೀರಿ? Because you know 5 minus 1 is 4. ಯಾಕಂದ್ರೆ ನಿಮಗೆ ಗೊತ್ತು 500ರಲ್ಲಿ 100 ಹೋದ್ರೆ 400 ಎಂಬುದಾಗಿ. ಸರಿಯಾ? Or will you say, start doubting? I think it is 300. Amma, 300, 400. Amma, do you do that? ಆ ಕ್ಷಣದಲ್ಲಿ ನೀವೇನಾದ್ರೂ ಯಾವ್ದಾದ್ರು ಸಂಶಯಕ್ಕೆ ಒಳಗಾಗ್ತೀರಾ? ಇದು 300 ರೂಪಾಯಿ ಸರಿನಾ ಅಥವಾ 400 ರೂಪಾಯಿ ಸರಿನಾ? ಅದಕ್ಕೇನು ಗೊತ್ತಾಗ್ತಿಲ್ಲ. ಮಮ್ಮಿಗೆ ಫೋನ್ ಮಾಡಿ, ಅಮ್ಮ ಅವ್ರ ಅಂಗಡಿಯನ್ನು 300 ಕೊಟ್ಟಿದ್ದಾನೆ, ಅಥವಾ 300 ಕೊಡ್ಬೇಕಾ 400 ಕೊಡ್ಬೇಕಾ ಎಂಬುದಾಗಿ ನೀವೇನಾದ್ರೂ ಡೌಟ್ ಇಂದ ಕೇಳ್ತೀರಾ? ದುಡ್ಡು, ನೋ ಡೌಟ್. ಹಣ ಎಂಬ ವಿಷಯ ಬಂದಾಗ, ದುಡ್ಡು ಎಂಬ ವಿಷಯ ಬಂದಾಗ ಅಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ಯಾಲ್ಕುಲೇಷನ್ ಸರಿ, ಅಲ್ಲಿ ಮಾಡುವಂತ ಎಲ್ಲಾ ವಿಧವಂತ ಆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ತದೆ. ಲೆಕ್ಕಾಚಾರ ಸರಿಯಾಗಿರ್ತದೆ. ವರ್ಡ್ ಆಫ್ ಗಾಡ್ ನೋ ಸರಿ. ದೇವರ ವಾಕ್ಯ ಯಾವುದೇ ವಿಧವಾದಂತ ಅಲ್ಲಿ ಲೆಕ್ಕಾಚಾರ ಸರಿ ಇರೋದಿಲ್ಲ. ಸರಿಯಾ? Just the way your confidence when it comes to money, Jesus is saying, put that same confidence. What I promised you, I will surely do it for you, but I want you to hold fast to that confidence of faith. ಈಗ ಅದಕ್ಕಾಗಿ ಇಲ್ಲಿ ನೀವು ಯಾವ ರೀತಿ ಅಲ್ಲಿ ದೃಢ ನಂಬಿಕೆಯೊಂದಿಗೆ ನೀವು ಅದನ್ನ ನನಗೆ 400 ರೂಪಾಯಿ ಬರಲೇಬೇಕೆಂಬುದಾಗಿ ದೃಢ ನಂಬಿಕೆಯೊಂದಿಗೆ ಹೇಳ್ತೀರೋ, ಅದೇ ರೀತಿ ಪ್ರಿಯರೇ, ದೇವರು ಏನಂತ ವಾಗ್ದಾನ ಮಾಡಿದಾರೋ ಆ ವಾಗ್ದಾನನ ಬಿಗಿಯಾಗಿ ಹಿಡಿದುಕೊಂಡು ಇಲ್ಲಿ ನೀವು ಯಾವ ರೀತಿ ದೃಢವಾದ ನಂಬಿಕೆಯನ್ನು ತೋರಿಸಿದ್ರೋ ಅದೇ ದೃಢವಾದ ನಂಬಿಕೆಯಲ್ಲಿ ನೀವು ಮುನ್ನಡೆಯುವಾಗ 100% ಗ್ಯಾರಂಟಿ ಆ ವಾಕ್ಯ ಏನ್ ಹೇಳ್ತದೋ ಅದು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. Now you go around and say, brother bless me. ಈಗ ನೀವು ಹೋಗಿ ನಿಮ್ಮ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳಿಗೆ, ಬ್ರದರ್ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ. ಬ್ರದರ್ ಐ ಆಮ್ ಸಿಕ್, ನಾನು ರೋಗಿಯಾಗಿದ್ದೇನೆ. ಬ್ರದರ್ ಐ ಗಾಟ್ ಡಯಾಬಿಟೀಸ್. ಬ್ರದರ್ ನನಗೆ ಸಕ್ಕರೆ ಕಾಯಿಲೆ ಇದೆ. ಬ್ರದರ್ ಬ್ರದರ್ ಐ ಗಾಟ್ ಶುಗರ್ ಫ್ಯಾಕ್ಟರಿ. ಇದು ಹೌದು ಬ್ರದರ್, ನನ್ನ ಶರೀರದಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ಸಕ್ಕರೆ ಫ್ಯಾಕ್ಟರಿ ಇದೆ. ಬ್ರದರ್ ಐ ಗಾಟ್ ಬ್ಲಡ್ ಪ್ರೆಷರ್. ಬ್ರದರ್ ನನಗೆ BP ಕಾಯಿಲೆ ಇದೆ. ಬ್ರದರ್ ಐ ಗಾಟ್ ಹಾರ್ಟ್ ಡಿಸೀಸ್. ಬ್ರದರ್ ನನಗೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ. Now did Jesus say, ask you to say all that? ಈಗ ಈ ರೀತಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರಾ, ಈ ಎಲ್ಲಾ ಕಾರ್ಯಗಳನ್ನು ಹೇಳಿ ನೀನು ಭಿಕ್ಷೆ ಬೇಡಿಕೊ ಎಂಬುದಾಗಿ? He said, don't you talk any of those things, only talk the word of God. ಇಲ್ಲಿ ದೇವರು ಹೇಳ್ತಿದ್ರೆ ಪ್ರೇರೆ, ಈ ಎಲ್ಲಾ ಕಾರ್ಯಗಳನ್ನು ನೀನು ಯಾವ ಕಾರಣಕ್ಕೂ ಬಾಯಿ ತೆಗೆದು ಹೇಳಬೇಡ. ನೀನು ಮಾಡಬೇಕಾದ ಒಂದೊಂದು ಕಾರ್ಯ ಏನಂದ್ರೆ ನನ್ನ ನುಡಿಗಳನ್ನ ನೀನು ಬಾಯಿ ತೆಗೆದು ನುಡಿಬೇಕು. And once you know that Jesus is the one who is interceding for you and he will get the job done for you, will you come to him with or will you come to him boldly, confidently? I know if I come to Jesus, my prayer will surely be answered. Why?